ಕದೀರ್ ಅಂತ ಒಬ್ರು, ತೆನಾವೆಟ್ಟು ಅಂತ ಒಂದು ತಮಿಳ್ ಮೂವಿ ಮಾಡಿದ್ರು. ಅದರಲ್ಲಿ ಆರ್ ಬಿ ಚೌಧರಿ ಅವ್ರ ಮಗ ಜೀವ ಅವರು ಹೀರೋ ಆಗಿ ಮಾಡಿದ್ರು. ಪೂನಮ್ ಅಂತ ಒಬ್ಬರು ಹೊಸ ಹೀರೋಯಿನಿ, ಅವ್ರು ಹೀರೋಯಿನಿಯಾಗಿ ಮಾಡಿದ್ರು. ಆ ಪಿಕ್ಚರಲ್ಲಿ ನನಗೆ ಒಂದು ಮುಖ್ಯವಾಗಿ ಒಂದು ದೊಡ್ಡ ಪಾತ್ರ ಕೊಟ್ಟಿದ್ರು. ಅದು ಫಿಲಿಮ್ಗೆ ಟರ್ನಿಂಗ್ ಪಾಯಿಂಟು ಮತ್ತು ಕ್ಲೈಮ್ಯಾಕ್ಸ್ ಸೀನು ನನ್ನಿಂದನೇ ಆಗಿರುವುದು. ಅದು ನನಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಪಡುವಂಥ ವಿಷಯ. ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸು ನನ್ನ ಆಸೆ ಅದು. ನಾನು ಹೀರೋಣಿ ಆಗಬೇಕು ಅಂತ ಆಸೆ ಇತ್ತು, ಆಗಿಲ್ಲ. ಆದರೆ ಒಂದು ತಾಯಿ ಪಾತ್ರನಾದ ನನಗೆ ಸಿಕ್ಕಿದೆ ಅಂತೇಳಿ ನಾನು ಖುಷಿ ಪಟ್ಕೊಂಡಿದ್ದೆ. ನನ್ನ ಆ್ಯಕ್ಟಿಂಗ್ ಅನುಭವ ಅಲ್ಲಿ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳುವುದು, ಡೈರೆಕ್ಟರ್ ನನಗೆ ಹೇಳ್ಕೊಡುವುದು, ಇದೆಲ್ಲ ನೋಡಿದ್ರೆ ನಾನು ಒಂದು ಆ್ಯಕ್ಟ್ರು ಅಂತ ನಿಜವಾಗ್ಲೂ ನನಗೆ ಸಂತೋಷ ಆಯಿತು. ನಿಜವಾಗ್ಲೂ ನನಗೆ ತುಂಬ ಖುಷಿ ಅನಿಸಿತ್ತು. ನನಗೆ ಟೀಚರ್ ಆಗಬೇಕಂತ ನನಗೊಂದು ಕಡೆ ಆಸೆ ಇತ್ತು. ಇವತ್ತೂ ಸಹ ಯೂನಿವರ್ಸಿಟಿ ಕಾಲೇಜ್, ಬೇರೆ ಬೇರೆ ಕಾಲೇಜಿಗಳಿಗೆ ಹೋಗಿ ಸೆಕ್ಸುವಾಲಿಟಿ ಸಂಬಂಧಪಟ್ಟವಾಗಿ, ಸೆಕ್ಸ್ ಸಂಬಂಧಪಟ್ಟವಾಗಿ ಕ್ಲಾಸ್ ತಗೊಳ್ತಾ ಇದ್ದೀನಿ. 1 hour 1/2 hour ಮಕ್ಕಳ ಮುಂದೆ ನಿಂತ್ಕೊಂಡು ಕ್ಲಾಸ್ ತಗೊಳ್ತಾ ಇದ್ದೀನಿ. ನಾನು ಒಂದು ಟೀಚರ್ ಅಂತ ಇವಾಗ ನನ್ನೊಳಗಡೆ ಅದನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅದು ನನಗೆ ಖುಷಿ ಆಗುತ್ತೆ. ನನಗೆ ನಮ್ಮ ಅಮ್ಮ ಅಪ್ಪ ಎಷ್ಟು ನನ್ನ ಹೊಡೆದ್ರೇನು ಕೂಡ ನಮ್ಮ ಅಮ್ಮ ಅಪ್ಪ ಮೇಲೆ ನಾನು ಪ್ರೀತಿ ಮಾಡ್ತೀನಿ. ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣನ ಕೂಡ ಸರಿಯಾಗಿ ನೋಡ್ಕೊಳ್ಳಲ್ಲ, ನಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಹೀಗೆ ಈ ಸಮಾಜದಲ್ಲಿ ರೋಡಲ್ಲಿ ಹೋಗುವಾಗ ಯಾರ್ಕಾವ್ದು ಏನಾದ್ರು ತೊಂದರೆ ಅಂತ ಹೇಳಿದ್ರೆ ನಾನು ನೋವು ಪಡ್ಕೊಳ್ತೀನಿ. ಸೊ ಹಾಗಾಗಿ ಯಾರನ್ನು ನೋವು ಪಡಕ್ಕೆ ಈ ಪುಸ್ತಕ ಅಲ್ಲ, ನಮ್ಮ ಬಗ್ಗೆ ತಿಳುವಳಿಕೆ ಇಲ್ಲ, ಅದು ಮುಖ್ಯ. ಅದು ಮೀಡಿಯಾ ಇರ್ಬೋದು, ಅದು ಈ ಸಮಾಜ ಇರ್ಬೋದು, ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ನಮ್ಮ ಭಾವನೆಗಳೇನು, ನಾವು ಹೆಂಗೆ ಬೆಳಿತೀವಿ ಅನ್ನೋದು ಮಾಹಿತಿಗಳಿಲ್ಲದಕ್ಕೆ ಈ ಪುಸ್ತಕ ತುಂಬಾ ಉದಾಹರಣೆ ಆಗಬಹುದು. ಇದನ್ನ ಎಲ್ಲರೂ ಸಹ ಓದಬಹುದು. ಇದನ್ನ ಓದಿದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರಬಹುದು ಅಂತ ಉದ್ದೇಶದಲ್ಲಿ ಈ ಪುಸ್ತಕ ನಾನು ಬರೆದಿದ್ದೀನಿ. ನನ್ನ ಆಸೆ ಏನಂತ ಹೇಳಿದ್ರೆ, ಈ ಪುಸ್ತಕ ಖಂಡಿತವಾಗಿ ಎಲ್ಲರೂ ಓದಬೇಕು. ಈ ಪುಸ್ತಕ ಎಲ್ಲರೂ ಓದಬೇಕಂತ ಹೇಳಿದ್ರೆ ಇದರಲ್ಲಿ ಸರ್ಕಾರ ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಏನಂತ ಹೇಳಿದ್ರೆ ಇದು ಒಂದು ಪಾಠ ಪುಸ್ತಕವಾಗಿ ಬರಬೇಕು. ಸ್ಕೂಲಲ್ಲಿ, ಕಾಲೇಜುಗಳಲ್ಲಿ, ಲೈಬ್ರರಿನಲ್ಲಿ ಇಡಬೇಕು. ಯಾಕಂದ್ರೆ ಅತಿ ಹೆಚ್ಚಾಗಿ ಇವತ್ತಿರುವ ಜನರೇಷನ್ಗೆ ಇದು ತುಂಬಾ ಮುಖ್ಯ. ಸ್ಕೂಲ್ ಹುಡುಗಿರಿರ್ಬೋದು, ಹುಡುಗರಿರ್ಬೋದು, ನಮ್ಮನ್ನ ಕಂಡ್ರೆ ತುಂಬಾ ದೂರ ಹೋಗ್ತಾರೆ, ಎದುರ್ಕೊಳ್ತಾರೆ. ಅವರು ಅಯ್ಯೋ ಇವರೆಲ್ಲ ಬಂದು ಜೋಪಲ್ಲಿ ಕೈ ಹಾಕ್ತಾರೆ, ಇವರೆಲ್ಲ ಎದುರಿಸ್ತಾರೆ ಅಂತ ನಮ್ಮನ್ನ ಕಂಡ್ರೆ ಅವರೆಲ್ಲ ಎದುರ್ಕೊಳ್ತಾರೆ. ನಿಜವಾಗ್ಲೂ ಈ ಪುಸ್ತಕ ಭಾವನೆನ ಅವರು ಓದಿದ್ರೆ ನಿಜವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಹಿಂಗೆ ಸಣ್ಣ ವಯಸ್ಸಿನಲ್ಲಿ ನಾನು ಯಾರು, ನನ್ನ ಜೆಂಡರ್ ಏನು, ನನ್ನ ಸೆಕ್ಸುವಾಲಿಟಿ ಏನು, ನಾನು ಯಾಕೆ ಹಿಂಗಿರ್ತೀನಿ ಅನ್ನೋದು ನನ್ನಂತವ್ರು ಎಷ್ಟೊಂದು ಜನ ಕಾಲೇಜಲ್ಲಿ, ಸ್ಕೂಲಲ್ಲಿ ಓದಬಹುದು, ಗೊಂದಲಗಳಿರ್ಬಹುದು, ಅವ್ರಿಗೂ ಕೂಡ ಅವರ ಸೆಕ್ಸುವಾಲಿಟಿ ಏನಂತ ಗೊತ್ತಾಗಬಹುದು. ಈ ಪುಸ್ತಕ ಅತಿ ಮುಖ್ಯ ಆಗುತ್ತೆ ಅನ್ನೋದು ನನ್ನದು ಆಸೆ. ಅದು ಈ ಸರ್ಕಾರ ಎಲ್ಲ ಕಾಲೇಜ್, ಸ್ಕೂಲಲ್ಲಿ ಕೂಡ ಪುಸ್ತಕಗಳಲ್ಲಿ ಅಟ್ಲೀಸ್ಟ್ ಲೈಬ್ರರಿನಲ್ಲಾவது ಇಡಬೇಕಂತ ರೆಸ್ಪಾನ್ಸ್ ಮಾಡಬೇಕು ಅನ್ನೋದೇ ನಂದು ಆಸೆ, ನನ್ನದು ಉದ್ದೇಶ. ನೀವು ಇಷ್ಟುವರೆಗೂ ನನ್ನ ಕಥೆನ ನೀವೆಲ್ಲ ಕೇಳಿರ್ಬೋದು. ನಿಜವಾಗ್ಲಿ ಇದು ನನ್ನ ಕಥೆಯಲ್ಲ, ನಿಜವಾಗ್ಲಿ ಎಲ್ಲೋ ನನ್ನ ಜೀವನ. ಇದು ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ನಂತರ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ. ನೀವು ರೋಡಲ್ಲಿ ಓಡಾಡುವಾಗ ನಿಮ್ಗೆ ಎಷ್ಟೊಂದು ಜನ ನಿಜವಾಗ್ಲೂ ನಿಮ್ಗೆ ಸಿಕ್ಬಹುದು, ಅವರಿಂದ ನಿಮ್ಗೆ ಕಷ್ಟ ಆಗಬಹುದು. ನಾನು ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ನಾನು ನಿಜವಾಗ್ಲೂ ಯಾಕೆ ಅವರು ಕಷ್ಟ ಕೊಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅವ್ರು ನಿಜವಾಗ್ಲೂ ಆ ಥರ ಕಷ್ಟ ಕೊಡುವುದಿಲ್ಲ. ಒಂದು ವ್ಯಕ್ತಿ ಆಗ್ತಾರೆ, ಸಮಾಜ ಒಪ್ಪಲ್ಲ, ಮನೆ ಒಪ್ಪಲ್ಲ, ಕುಟುಂಬ ಒಪ್ಪಲ್ಲ, ಎಲ್ಲಿ ನಮ್ಗೆ ಕೆಲಸ ಸಿಕ್ಕಲ್ಲ ಅನ್ನುವಾಗ ನಿಮ್ಮ ಮುಂದೆ ಬಂದು ಕೈ ಎತ್ತಾರೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವರು ವ್ಯಕ್ತಿ ಆಗ್ತಾರೆ. ಇದು ನಾನು ಸರಿ ಅಂತ ಹೇಳ್ತಾ ಇಲ್ಲ. ಆ ರೀತಿ ಯಾರು ತಪ್ಪು ಮಾಡಿದ್ರೆ ಏನೋ ಅದು ತಪ್ಪುನೇ ಆಗುತ್ತೆ. ಈ ತಪ್ಪನ್ನ ಸರಿ ಮಾಡಿಸ್ಬೇಕಾದ್ರೆ ಯಾರು ತಪ್ಪು ಯಾಕೆ ಆಗ್ತಾ ಇದೆ ಅಲ್ಲಿ ನಾವು ಕಂಡುಹಿಡಿಬೇಕು. ಸೊ ಅದಕ್ಕಾಗಿ ಆ ರೀತಿ ಯಾರನ್ನಾದ್ರು ನಡ್ಕೊಂಡ್ರೆ ಅವ್ರ ಹತ್ರ ನೀವು ಎದುರ್ಕೋಬೇಡಿ, ಪ್ರೀತಿಯಿಂದ ನೀವು ಮಾತಾಡಿ. ನಂತರ ಕುಟುಂಬದಲ್ಲಿ ಯಾರನ್ನಾವುದು ನಂತರ ಇರುವುದಿದ್ರೆ ದಯವಿಟ್ಟು ಅಮ್ಮ ಅಪ್ಪ ನೀವು ಒಪ್ಕೊಳ್ಳಿ ಅವರನ್ನ. ನೀವು ಅವ್ರ ಖಂಡಿತಾಗಿ ಒಪ್ಕೊಂಡ್ರೆ, ನನ್ನ ಆಸೆ ಏನಂತ ಹೇಳಿದ್ರೆ, ನೀನು ಅವರ ಸೀರೆ ಕಟ್ಕೊಂಡು ಜೊತೆಗೆ ನೀವು ಒಪ್ಕೊಂಡ್ರೆ ಅವ್ರ ಮನೆಯಲ್ಲೇ ಇರ್ತಾರೆ. ನಂತರ ಓಡೋಗಿ ಇಷ್ಟೊಂದು ಜನರ ಮಧ್ಯದಲ್ಲಿ ಸಿಕ್ಕಾಕೊಂಡು ಪೇಯಿ ಪಿಚಾಚಿಗಳ ಜೊತೆಗೆ ಸಿಕ್ಕಾಕೊಂಡು ಇಷ್ಟು ಕಷ್ಟ ಅನುಭವಿಸ್ಕೊಂಡು ನಾನು ಬರೋದಿಲ್ಲ. ನಾನು ಅವ್ರನ್ನ ಸೀರೆ ಕಟ್ಕೊಂಡು ನೀನು ಒಪ್ಕೊಂಡ್ರೆ, ಅವ್ರ ಸೀರೆ ಕಟ್ಕೊಂಡೆ ಕಾಲೇಜಸ್ ಸ್ಕೂಲ್ಗೆ ಹೋಗಿ ಟೀಚರ್ ಅಲ್ಲಿ ಒಪ್ಕೊಂಡ್ರೆ ಅವರನ್ನು ಓದ್ಬಿಟ್ಟು ನಮ್ಮವರನ್ನು ಕೂಡ ಒಂದು ಲಾಯರ್ ಆಗಿ, ಒಂದು ಮೀಡಿಯಾ ಪರ್ಸನ್ ಆಗಿ, ಒಂದು ಕಲೆಕ್ಟರ್ ಆಗಿ ಕೂಡ ಬರಲಿಕ್ಕೆ ಚಾನ್ಸಸ್ ಇದೆ. ನಾವು ಒಂದು ಮನಸ್ಸರ ತರ ನೀವು ನೋಡಿ ನಮ್ಮನ್ನ ಒಪ್ಕೊಳ್ಳಿ. ನಾವು ನಿಮ್ಮ ತರ ಮನಸ್ಸರನ್ನೇ ನಿಮ್ಗೆ ಕೊಡುವಂತ ರಕ್ತನೇ ನಮ್ಗೆ ಓಡ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಧನ್ಯವಾದ.